ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ಹಲವು ದಿನದಿಂದ ಒಂದು ಯೋಚನೆ ಇತ್ತು ನನಗೆ ಮಟನ್ ಸಾರು ಮಾಡಿ ತೋರಿಸ್ಬೇಕು ಅಂತ. ಮಾಮೂಲಿ ನಾವು ಮಟನ್ ಮಾಡೋದು ತುಂಬ ರೇರು, ತುಂಬ ಅಂದರೆ ತುಂಬ ರೇರು. ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೆ ಹಾಗೆ. ಯಾಕಂದರೆ ಮಟನ್ ನಮ್ಮ ಆಹಾರ ಅಲ್ಲ, ಅಂದರೆ ಮಾಡಲಿಕ್ಕೆ ಗೊತ್ತು ಸಾರು. ಇವತ್ತು ನಾನು ಅರ್ಧ ಕಿಲೋ ಮಟನ್ ನಿಮಗೋಸ್ಕರ ತಗೊಂಡು ಬಂದಿದ್ದೇನೆ. ನಾವು ಹೇಗೆ ಮಟನ್ ಸಾರು ಮಾಡೋದು, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಲ್ವಾಗ. ನಮ್ಮ ಮಟನ್ ಸಾರು ಹೇಗೆ, ಮತ್ತು ನಾವು ಅಪರೂಪಕ್ಕೆ ಮಟನ್ ತಂದ್ರೂ ಒಂದೇ ಒಂದು ಶಾಪಿಂದ ತರೋದು. ನಂಬಿಕೆ ಶಾಪ್ ಒಂದಿದೆ, ತುಂಬ ಒಳ್ಳೆ ಮಟನ್ ನನಗೆ ಕೊಡ್ತಾರೆ ಅಲ್ಲಿ. ಇದಕ್ಕೆ ನಾನೀಗ ಅರ್ಧ ಕಿಲೋ ಮಟನ್ಗೆ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, ಆಮೇಲೆ 4 ಹಸಿಮೆಣಸಿನಕಾಯಿ, ಒಂದು 3-4 ಬೆಳ್ಳುಳ್ಳಿ ಪೀಸ್ ಅಷ್ಟೇ, ಶುಂಠಿ ಪೀಸ್, ಆಮೇಲೆ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ ಹಾಕಲೇಬೇಕು, ಅಂದರೆ ಜಾಸ್ತಿ ಆಗಬಾರ್ದು. ಚಕ್ಕೆ, ಲವಂಗ, ಬಿರಿಯಾನಿ ಮಸಾಲೆ, ಅದೇ ಸ್ಪೈಸಸ್ ಎಲ್ಲ ತಗೊಂಡಿದ್ದೇನೆ. ಇಲ್ಲಿ ಈಗ ಮೊದಲು ತೆಂಗಿನ ತುರಿನ ನಾನು ಫ್ರೈ ಮಾಡ್ತಾಯಿದ್ದೇನೆ. ಫ್ರೈ ಮಾಡುವಾಗ ಹಾಗೆ ನಾನೊಂದು 4-5 ಬ್ಯಾಡಗಿ ಮೆಣಸು ಹಾಕಿ ಬಣ್ಣಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ರೆ 1/4 ಭಾಗ ಈರುಳ್ಳಿ ಕೂಡ ಹಾಕಿ ನಾನೀಗ 3 ಕೂಡ ಫ್ರೈ ಮಾಡ್ತಾಯಿದ್ದೇನೆ. ಫ್ರೈ ಆಗ್ತಾ ಬರುವಾಗ 1 ಸ್ಪೂನ್ ಧನಿಯಾ ಬೀಜ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಪೇಸ್ಟ್ ಮಾಡೋದಿಲ್ಲ, ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು. ನಾವು ಏನೆಲ್ಲ ತಗೊಂಡಿದ್ದೇವೆ ಅದೊಂದೇ ಒಂದು ಏಲಕ್ಕಿ ತಗೊಂಡಿದ್ದೇನೆ, ಅದು ಒಂದು ಸ್ಮೆಲ್ಲಿಗೋಸ್ಕರ. ಆಮೇಲೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲವನ್ನು ಕೂಡ ನಾನು ಉರಿತಾ ಇದ್ದೇನೆ. ಇಷ್ಟು ಉರಿಲಿಕ್ಕೆ ನಾನು ತಗೊಂಡಿದ್ದೇನೆ 3/4 ಸ್ಪೂನಷ್ಟು ಎಣ್ಣೆ. ಜಾಸ್ತಿ ಎಣ್ಣೆ ಹಾಕಬಾರ್ದು, ಯಾಕಂದರೆ ಮಟನ್ ಎಣ್ಣೆ ಬಿಡುತ್ತಲ್ಲ, ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡಿ. ಇದನ್ನು ಇವಾಗ ಮೆದುವಾಗೋ ತನಕ ಫ್ರೈ ಮಾಡಿ, ಹಾಗೆ ಅದರ ಹಸಿವಾಸನೆಲ್ಲ ಹೋಗಬೇಕು. ಇಲ್ಲಾಂದರೆ ಮಸಾಲೆಯನ್ನು ಕೂಡ ಕುಕ್ಕರ್ಗೆ ಹಾಕಿ ಫ್ರೈ ಮಾಡಿ ಮತ್ತೆ ಮಟನ್ ಹಾಕಿದರೂ ಸಾಕಾಗುತ್ತೆ, 2 ಒಂದೇ. ಅದನ್ನು ಮೊದಲೇ ಫ್ರೈ ಮಾಡ್ತಾಯಿದ್ದೇನೆ. ನಂತರ ಒಂದು ಪಾತ್ರೆಗೆ ಹಾಕಿ ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡಿ, ಯಾಕಂದರೆ ಅದು ಮತ್ತೆ ಬಿಸಿ ಬಿಸಿ ನಾವು ರುಬ್ಬೋ ಹಾಗಿಲ್ಲಲ್ಲ. ಇದನ್ನು ಆರಲಿಕ್ಕೆ ಬಿಟ್ಟು ನಂತರಲ್ಲಿ ಸ್ವಲ್ಪ ಒಂದು ಕಿರು ಬೆರಳಿನ ಒಂದು ಅರ್ಧ ಭಾಗದಷ್ಟು ಹುಣಸೆಹಣ್ಣು ಹಾಕ್ಬೋದು. ಹುಳಿ ಟೊಮೆಟೊ 2 ಹಾಕಿದರೆ ಹುಣಸೆಹಣ್ಣು ಅಗತ್ಯ ಇಲ್ಲ. ಅರಿಶಿನ ಪುಡಿ ಹಾಕಿ, ನೀರು ಹಾಕಿ ಒಂದು ಸಣ್ಣ ತರಿಯಾಗಿ ರುಬ್ಬಿ ಬನ್ನಿ, ಯಾಕಂದರೆ ತುಂಬ ನೈಸ್ ಆಗುವಾಗಿಲ್ಲ. ಇದು ನೈಸಾದರೆ ಚೆನ್ನಾಗಿ ಇರೋದಿಲ್ಲ. ನಾವೆಲ್ಲ ನಮ್ಮ ಆ ಕಡೆಲ್ಲ ಮಟನ್ ಸಾರು ಮಾಡೋದೇ ಹೀಗೆ. ಈಗ ನಾನು ಇಲ್ಲಿ ಮತ್ತೆ 1-2 ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ, ಅರ್ಧ ಟೊಮೆಟೊ ತಗೊಂಡಿದ್ದೇನೆ. ಅದು ಖಾರ ಇಲ್ಲ ಹಸಿಮೆಣಸಿನಕಾಯಿ. ಇನ್ನು ಕುಕ್ಕರಲ್ಲೇ ಮಾಡಬೇಕು ಇದನ್ನು. ಒಂದು 3/4 ಸ್ಪೂನ್ ಎಣ್ಣೆ ಹಾಕಿ ಈ 3 ಕೂಡ ಫ್ರೈ ಮಾಡ್ತೇನೆ. ತಗೊಂಡ ಈರುಳ್ಳಿ, ಟೊಮೆಟೊ ಹಾಗೂ ಹಸಿಮೆಣಸಿನಕಾಯಿನ 1-2 ನಿಮಿಷ ಫ್ರೈ ಮಾಡಿದ ಮೇಲೆ ನಾವು ಮತ್ತೆ ಅದಕ್ಕೆ ಮಟನ್ನ ಹಾಕಬೇಕು. ಮಟನ್ ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ ವಿಸಿಲ್ ತಗೊಂಡ್ರೆ ನಮ್ಮ ಮಟನ್ ಸಾರು ಮುಗಿದೋಗುತ್ತೆ. ನಮ್ಮ ಕುಕ್ಕರಲ್ಲಿ ಕನಿಷ್ಠ 7 ವಿಸಿಲ್ ಬೇಕು. ಕಡಲೆಕಾಳೆಲ್ಲ ಬೇಯಿ ವಿಸಿಲ್ ಅಷ್ಟೇ ತಗೊಳ್ತೇನೆ. ಮತ್ತು ಮಟನ್ ಕೂಡ ಸೂಪರಾಗಿರೋ ಮಟನ್ ಇದು. ಅದು ಇವತ್ತಿನ ನಮ್ಮ ಈ ರೆಸಿಪಿ ಮಟನ್ ಸಾರು. ಬರೀ ಪುಡಿ ಹಾಕಿ ಮಾಡೋರು ಇದ್ದಾರೆ, ಅದರಲ್ಲಿ ಈ ಒಂದು ಸ್ಪೈಸಸ್ ಎಲ್ಲ ಹಾಕಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಟನ್ ಸಾರು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲರೂ ಕೂಡ ನೀವು ಮನೆಯಲ್ಲಿ ಅದನ್ನು ಮಾಡಬೇಕು, ಆಯಿತಾ? ಯಾಕೆಂದರೆ ಉರಿದು ಮಾಡ್ಬೋದು, ನಾನು ಹೇಳಿದಾಗ ಮಸಾಲೆಯನ್ನು ನಂತರ ಫ್ರೈ ಮಾಡ್ಬೋದು, ಹೇಗೂ ಮಾಡ್ಬೋದು. ಈಗ ನೋಡಿ ಉಪ್ಪೆಲ್ಲ ಹಾಕಿದೆ. ಉಪ್ಪು ಹಾಕಿದ ಮೇಲೆ ನಮ್ಮ ರುಬ್ಬಿದ ಮಸಾಲೆಯನ್ನು ಹಾಕಬೇಕೀಗ. ಮಸಾಲೆ ಹಾಕಿ ಅದಕ್ಕೆ ಬೇಕಾದ ನೀರನ್ನು ಕೂಡ ಹಾಕಬೇಕು. ಸ್ವಲ್ಪ ಗಟ್ಟಿ ಮಾಡಿ, ಯಾಕಂದರೆ ಮಟನ್ ಕೂಡ ನೀರು ಬಿಡುತ್ತಲ್ವ, ಹಾಗಾಗಿ ತುಂಬ ಅಲ್ಲ, ಒಂಚೂರು ಗಟ್ಟಿಯಾದಾಗ ಅಲ್ಲಿ ನೀರು ಬಿಟ್ಟಾಗ ನಮಗೆ ಕರೆಕ್ಟ್ ಆಗುತ್ತೆ. ಈ ಮಟನ್ ಸಾರಲ್ಲಿ ಇದೆ ಅಲ್ವ, ತುಂಬ ಗಟ್ಟಿ ಮಾಡುವಾಗಿಲ್ಲ, ಯಾರು ಮಾಡೋದಿಲ್ಲ. ಯಾಕಂದರೆ ಸ್ವಲ್ಪ ತೆಳು ಇದ್ರೇ ಅದು ತಿನ್ನಲಿಕ್ಕೆ ಕೂಡ ನಮಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ನಮ್ಮ ಕುಕ್ಕರಲ್ಲಿ ಒಂದು 7 ವಿಶಿಲ್ ತಗೊಳ್ತೇನೆ. ನನ್ನ ಲೆಕ್ಕ ಅಂದರೆ ಕಡಲೆಕಾಳು. ತೀರ ಮಾಡೋದಿಲ್ಲ ಅಂತಲ್ಲ, ಮಾಡ್ತೀವಿ, ಅಪರೂಪಕ್ಕೆ ಮಾಡ್ತೇವೆ ಮಟನ್ ಸಾರು. ಹಾಗೆ ನಮ್ಮ ಮಟನ್ ಸಾರು ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಇವತ್ತು ರಾತ್ರಿ ರಾಗಿ ಮುದ್ದೆ ಕೂಡ ಮಾಡಿ ಕೊಡ್ತೇನೆ ಮಕ್ಕಳಿಗೆ. ಮಗನಿಗೂ ಬಹಳ ಇಷ್ಟ ರಾಗಿ ಮುದ್ದೆ, ಮಟನ್ ಸಾರು. ನನಗೆ ಎಲ್ಲಿ ದಪ್ಪ ಆಗ್ತಾರೋ ಅಂತ ಭಯದಲ್ಲಿ ನಾನು ಮಾಡ್ತಾಯಿಲ್ಲ ಜಾಸ್ತಿಯಾಗಿ. ಎಲ್ಲರೂ ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋ ಹೆಚ್ಚೆಚ್ಚಾಗಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ, ಅದು ಹೆಲ್ತಿ ಅಡುಗೆಯೊಂದಿಗೆ ಬರ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಇಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಆದಷ್ಟು ಸಪೋರ್ಟನ್ನು ಮಾಡಿ. ನನಗೆ ಸಪೋರ್ಟ್ ಇವಾಗ ಇಲ್ಲ, ಹಾಗಾಗಿ ಮತ್ತಷ್ಟು ಒಳ್ಳೆಯ ವೀಡಿಯೋದೊಂದಿಗೆ